ಹಾಯ್ ಸ್ಪರ್ಧಾರ್ಥಿಗಳೇ, ನೋಡ್ರಿ ಕೆ ಇ ಡಿಪಾರ್ಟ್ಮೆಂಟ್ ಹೊರಡಿಸಿದ ಶಿಕ್ಷಕರ ನೇಮಕಾತಿಯ ಬಗ್ಗೆ ನೋಡ್ರಿ 8 ಶಿಕ್ಷಕರ ಕನ್ಫರ್ಮ್ ಆಗಿದ್ದು. ಟೋಟಲ್ ಆಗಿ 767 ಶಿಕ್ಷಕರ ವೇಕೆನ್ಸಿಗಳು ಖಾಲಿ ಇದಾವ. ಅಂದರೆ ಭಾಷಾವಾರು ಶಿಕ್ಷಕರ ವೇಕೆನ್ಸಿಗಳು ಖಾಲಿ ಇದ್ದು ಅವರ ಅಭ್ಯರ್ಥಿಗಳು ಅಪ್ಲಿಕೇಶನ್ ಹಾಕ್ಬೋದಾಗಿರ್ತದೆ. ಅಂದರೆ ಬಿ ಎಡ್ ಮಾಡಿದ ಅಭ್ಯರ್ಥಿಗಳು ಅಪ್ಲಿಕೇಶನನ್ನು ಹಾಕೋಕೆ ಅವಕಾಶ ಇರ್ತದೆ. ಮತ್ತು ಈ ಹುದ್ದೆಗಳಿಗೆ ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿ ಐತಿ ಮತ್ತು ಸಬ್ಜೆಕ್ಟ್ ಯಾವ ರೀತಿ ಅದಾವ ಮತ್ತು ಟೈಮಿಂಗ್ ಯಾವ ರೀತಿ ಇರ್ತದೆ ನೋಡೋಣ. ನೋಡೋಕ್ಕಿಂತ ಮುಂಚೆ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಹಾಗಾದರೆ ನೋಡೋಣ ಯಾವ ರೀತಿ ಸೆಲೆಕ್ಷನ್ ಪ್ರೊಸೆಸನ್ನು ಇಟ್ಟಿದ್ದಾರಂತ. ನೋಡ್ರಿ, ಶಿಕ್ಷಕರ ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿ ಐತೆ ಅಂದ್ರೆ, ಅಭ್ಯರ್ಥಿಗೆ ಆಫ್ಲೈನ್ OMR ಮೂಲಕ ಎಕ್ಸಾಮನ್ನು ಇಡ್ತಾರೆ. ಇದು ಆಫ್ಲೈನ್ ಎಕ್ಸಾಮ್ ಆಗಿರ್ತದೆ. ಅರ್ಜಿ ಆನ್ಲೈನಲ್ಲಿ ಹಾಕಿದ್ರು ಕೂಡ ಎಕ್ಸಾಮ ಆಫ್ಲೈನಲ್ಲಿ ನಡೆಸ್ತಾರೆ. ಇದು OMR ಸೀಟ್ ಮೂಲಕ ಅಂದರೆ ಬಹು ಆಯ್ಕೆಯ ಪ್ರಶ್ನೆಗಳನ್ನು ಒಳಗೊಂಡಿದ್ದ ಎಕ್ಸಾಮ್ ಇದಾಗಿರ್ತದೆ. ನೋಡ್ರಿ, ಮೊದಲೇದಾಗಿ ಕಡ್ಡಾಯ ಕನ್ನಡ ಭಾಷೆ ಇರುತ್ತೆ. ಇದರಲ್ಲಿ 150 ಮಾರ್ಕ್ಸಿಗೆ ಇರ್ತವೆ. ಇದರಲ್ಲಿ 150 ಮಾರ್ಕ್ಸಿನಲ್ಲಿ 50 ಮಾರ್ಕ್ಸ ಕಂಪಲ್ಸರಿ ತೊಗೊಂಡ ಪಾಸ್ ಆದ್ರೆ ಆಯ್ಕೆ ಪರೀಕ್ಷೆಗಳಿಗೆ ನೀವು ಎಲಿಜಿಬಲ್ ಆಗಿರ್ತೀರಿ. ಅಂದರೆ ನೀವು ಕಡ್ಡಾಯ ಕನ್ನಡ ಪೇಪರ್ಗೆ ಏನಾದರೂ ಗೈರು ಹಾಜರಾದ್ರೆ ನಿಮಗೆ ಯಾವುದೇ ರೀತಿ ಮೇನ್ ಎಕ್ಸಾಮ್ ಬರೆಯೋಕೆ ಅವಕಾಶವನ್ನು ನೀಡುವುದಿಲ್ಲ. ಅಂದರೆ ನೀವು ಈ ಮೊದಲೇ ಕಡ್ಡಾಯ ಕನ್ನಡವನ್ನು ಅಂದರೆ VA ಆಗಿರ್ಬೋದು, PDO ಆಗಿರ್ಬೋದು, ಯಾವುದೇ ರೀತಿ KE ನಡೆಸಿದ ಕಡ್ಡಾಯ ಕನ್ನಡ ಪರೀಕ್ಷೆಯಲ್ಲಿ ಪಾಸಾಗಿದ್ರೆ ನೀವು ಪದೇ ಪದೇ ಬರೆಯುವ ಅವಶ್ಯಕತೆ ಇಲ್ಲ. ಅಂದರೆ ಒಮ್ಮೆ ಪಾಸ್ ಆಗಿದ್ರೆ ಮುಂದಿನ ಎಕ್ಸಾಮ್ಗೆ ಕಡ್ಡಾಯ ಕನ್ನಡ ಬರುವಂತಿಲ್ಲ. ಅಂದರೆ ನೇರವಾಗಿ ನೀವು ಆಯ್ಕೆ ಪರೀಕ್ಷೆಗಳಿಗೆ ಹೋಗ್ಬೋದು. ಇನ್ನು ಯಾರಾದರೂ ಮೊದಲೇ ಏನಾದರೂ ಈ ಕಡ್ಡಾಯ ಕನ್ನಡ ಪರೀಕ್ಷೆಯನ್ನು ಬರಲಾರ್ದೆ ಮೇನ್ ಎಕ್ಸಾಮ್ಗೆ ಹೋಗೋಕೆ ಅವಕಾಶ ಇರುವುದಿಲ್ಲ. ಒಂದು ವೇಳೆ ಕಡ್ಡಾಯ ಕನ್ನಡ ಬರೆದು ಫೇಲ್ ಆಗಿದ್ರು ಕೂಡ ಈ ಸಾರಿ ಮತ್ತೆ ಬರೆದು ನೀವು ಪಾಸ್ ಆದ ನಂತರವೇ ಮೇನ್ ಎಕ್ಸಾಮ್ ಬರೆಯೋಕೆ ಅವಕಾಶವನ್ನು ಕೊಟ್ಟಿರ್ತಾರೆ. ನೋಡಿರಿ, ಮೇನ್ ಎಕ್ಸಾಮ್ನಲ್ಲಿ ಇರಬೇಕಾದಲ್ಲಿ ಇರುವಂಥ ಸಬ್ಜೆಕ್ಟ್ಗಳು ಯಾವ್ಯಾವ ಮೊದಲೇದಾಗಿ ನೋಡಿರಿ ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದ ವಿಷಯಗಳು. ನೋಡಿರಿ, ಪ್ರಚಲಿತ ಘಟನೆಗಳ ಯಾವುದೇ ಎಕ್ಸಾಮ್ ಆಗಲಿ ಮೇನ್ಸ ಪ್ರಚಲಿತ ಘಟನೆಗಳು ಇರುತ್ತವ. ಅದೇ ರೀತಿ ಸಾಮಾನ್ಯ ವಿಜ್ಞಾನಕರ ಇರ್ತೈತಿ. ಅದೇ ರೀತಿ ಭೂಗೋಳಶಾಸ್ತ್ರ ಇರುತ್ತೆ, ಸಮಾಜ ವಿಜ್ಞಾನ ವಿಷಯ, ಮತ್ತು ಭಾರತೀಯ ಸಮಾಜ ಮತ್ತು ಅದರ ಬೆಳವಣಿಗೆ ಇತಿಹಾಸದ ಬಗ್ಗೆ. ಇನ್ನು ಭಾರತ ಮತ್ತು ಕರ್ನಾಟಕ ಇತಿಹಾಸ ಇರುತ್ತೆ. ಇನ್ನು ಭಾರತ ಸಂವಿಧಾನ ಮತ್ತು ಸಾರ್ವಜನಿಕ ಆಡಳಿತ ಬಗ್ಗೆ ಇರ್ತವೆ. ಇನ್ನು ಪ್ರಾಯೋಗಿಕ ಜ್ಞಾನ ಮತ್ತು ಬೌದ್ಧಿಕ ಸಾಮರ್ಥ್ಯದ ವಿಷಯಗಳ ಬಗ್ಗೆ ಪ್ರಶ್ನೆ ಇರ್ತವೆ. ಇನ್ನು ಅದೇ ರೀತಿ ನೋಡಿರಿ, ಕರ್ನಾಟಕ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಇತಿಹಾಸದ ವಿಷಯಗಳ ಬಗ್ಗೆ ಇರ್ತೈತಿ. ಇನ್ನು ಅದೇ ರೀತಿ ಸ್ವಾತಂತ್ರ್ಯ ನಂತರದಲ್ಲಿ ಕರ್ನಾಟಕದ ಭೂ ಸುಧಾರಣೆಗಳು ಮತ್ತು ಸಾಮಾಜಿಕ ಬದಲಾವಣೆಗಳು ವಿಷಯಗಳು, ಹಾಗೆ ಕರ್ನಾಟಕದ ಅರ್ಥವ್ಯವಸ್ಥೆ ಇರುತ್ತೆ, ಅದರ ಸಾಮರ್ಥ್ಯ ಮತ್ತು ದೌರ್ಬಲ್ಯತೆ. ಅಂದರೆ ಕರ್ನಾಟಕದ ಅರ್ಥವ್ಯವಸ್ಥೆಯ ಬಗ್ಗೆ, ಅದರ ಸಾಮರ್ಥ್ಯ ಮತ್ತು ದೌರ್ಬಲ್ಯತೆಯ ಬಗ್ಗೆ ಪ್ರಶ್ನೆಗಳು ಬರ್ಬೋದು. ಇನ್ನು ಪ್ರಸ್ತುತ ಸ್ಥಿತಿಗತಿ ಕುರಿತು ವಿಷಯಗಳ ಬಗ್ಗೆ ಇರ್ತವೆ. ಇನ್ನು ಅದೇ ರೀತಿ ನೋಡಿರಿ, ಗ್ರಾಮೀಣಾಭಿವೃದ್ಧಿ, ಪಂಚಾಯತ್ ರಾಜ್ ವ್ಯವಸ್ಥೆಗಳು ಮತ್ತು ಗ್ರಾಮೀಣ ಸಹಕಾರ ಸಂಸ್ಥೆಗಳು ವಿಷಯಗಳು, ಕರ್ನಾಟಕದ ಪರಿಣಾಮಕಾರಿ ಆಡಳಿತಕ್ಕೆ ವಿಜ್ಞಾನ ಮತ್ತು ತಂತ್ರಜ್ಞಾನದ ಪಾತ್ರ ಕುರಿತು ವಿಷಯಗಳಿರ್ತವೆ. ಇನ್ನು ಕರ್ನಾಟಕದ ಪರೀಕ್ಷರ ಸಂಬಂಧಿ ಸಮಸ್ಯೆಗಳು ಮತ್ತು ಅಭಿವೃದ್ಧಿ ಕುರಿತ ವಿಷಯಗಳು ಮತ್ತು ಬೌದ್ಧಿಕ ಸಾಮರ್ಥ್ಯಕ ವಿಷಯಗಳು ಇರ್ತವೆ. ನೋಡಿರಿ, ಇಷ್ಟು ಸಬ್ಜೆಕ್ಟನ್ನು ಕೊಟ್ಟಾರಲ್ಲ, ಇದರಲ್ಲಿ ಅವರು ಕ್ವಶನ್ ತೆಗಿತಾರಂತೇಳಿ ಇದು ಬ್ಲೂ ಪ್ರಿಂಟ್ ಇದ್ದಂಗೆ. ಇದನ್ನು ನೀವು ಬ್ಲೂ ಪ್ರಿಂಟ್ ಹಾಕ್ಕೊಂಡು ಅಭ್ಯಾಸ ಮಾಡಿದಲ್ಲಿ ಯಶಸ್ಸನ್ನು ಕಾಣ್ಬೋದಾಗಿರ್ತದೆ. ಇನ್ನು 2ನೇ ಪೇಪರ ನಿರ್ದಿಷ್ಟ ಪರೀಕ್ಷೆಯಾಗಿದ್ದು, ಇದು ನಿರ್ದಿಷ್ಟ ಪತ್ರಿಕೆಯಾಗಿದ್ದು ವಿಷಯವಾರು ಪಠ್ಯಕ್ರಮವನ್ನು ಪ್ರತ್ಯೇಕವಾಗಿ ಪ್ರಕಟಿಸಿದೆ ಅಂತ ಹೇಳ್ತಾರೆ. ನೋಡಿರಿ, ಟೋಟಲಾಗಿ ಇದು 100 ಮಾರ್ಕ್ಸಿಂದ ಎಕ್ಸಾಮ 1ನೇ ಪೇಪರ್ ಆಗಿರ್ತದೆ. ಇದರ 100 ಕ್ವಶನ್ಸ್ ಇರ್ತವೆ, 100 ಮಾರ್ಕ್ಸ. ಇದು 2 ಗಂಟೆ ಟೈಮನ್ನು ಕೊಟ್ಟಿರ್ತಾರೆ. ಇನ್ನು 2ನೇ ಪೇಪರ್ ಆದರೂ ಅದು 100 ಕ್ವಶನ್ಸ್ ಇರ್ತವೆ, 100 ಮಾರ್ಕ್ಸ. ಇದು 2 ಗಂಟೆ ಎಕ್ಸಾಮ್ ಇರ್ತವೆ. ಅಂದರೆ ಟೋಟಲಾಗಿ ಇವು 3 ಎಕ್ಸಾಮ. 3ರಲ್ಲಿ 1 ಕಡ್ಡಾಯ ಕನ್ನಡ, ಅದರಲ್ಲಿ ಆದ ನಂತರ ಪತ್ರಿಕೆ 1 ಮತ್ತು ಪತ್ರಿಕೆ 2 ಎಕ್ಸಾಮನ್ನು, ಈ 2 ಎಕ್ಸಾಮ್ನಲ್ಲಿ ಅಭ್ಯರ್ಥಿಯನ್ನು ಆಯ್ಕೆ ಮಾಡ್ಕೊಳ್ತಾರೆ. ಇನ್ನು ಅಭ್ಯರ್ಥಿಯು ತಿಳಿಸಬೇಕಾದ ಮೇನ್ ಅಂದ್ರೆ ನೋಡಿರಿ, ನೆಗೆಟಿವ್ ಮಾರ್ಕಿಂಗ್ ಕಂಪಲ್ಸರಿ ಆಗಿರ್ತದೆ. ಅಂದರೆ ನೀವು 4 ಪರ್ಯಾಯ ಉತ್ತರಗಳಿಗೆ ಯಾವುದಾದ್ರೂ ಒಂದು ಸರಿ ಉತ್ತರವನ್ನು ಮಾತ್ರ ಮಾಡ್ತಕ್ಕದ್ದು. ಅಂದರೆ ಇಲ್ಲಿ ಆಪ್ಷನ್ಗಳು 5 ಇರ್ತವೆ. 5ರಲ್ಲಿ ನಿಮಗೆ ಆನ್ಸರ್ ಗೊತ್ತಿಲ್ಲ ಅಂತೇಳಿ ಲಾಸ್ಟ್ ಆಪ್ಷನನ್ನು ಕೊಟ್ಟಿರ್ತಾರೆ. ಈ ಆಪ್ಷನ್ ನಿಮ್ಗೆ ಆನ್ಸರ್ ಗೊತ್ತಿಲ್ಲದ ಕಾರಣ ನೀವು ಅದನ್ನು ಟಿಕ್ ಮಾಡಬೇಕು. ಮತ್ತು 5ನೇ ಆಪ್ಷನನ್ನು ಏನಾದರೂ ನೀವು ಖಾಲಿ ಬಿಟ್ಟಿದ್ದಾದಲ್ಲಿ ನೋಡಿರಿ, ನಿಮ್ದು 0.25 ನೆಗೆಟಿವ್ ಮಾರ್ಕಿಂಗ್ ಅಂತೇಳಿ ಕಟ್ ಆಗತ್ತೆ. ಅದು ಪೆನಾಲ್ಟಿ ಆಗಿರ್ತದೆ. ನೋಡಿರಿ, 0.25 ನೆಗೆಟಿವ್ ಮಾರ್ಕಿಂಗ್ ಆಗಿದ್ದು ನೀವು ಖಾಲಿ ಬಿಟ್ಟರೆ ನೀವು ಆನ್ಸರ್ ಮಾಡಲಿ ಬಿಡಲಿ ಅದರ ಕೊನೆಯ ಆಪ್ಷನ್ 5ನೇ ಆಯ್ಕೆಯನ್ನು ಹಾಕಬೇಕಾಗಿರ್ತದೆ. ಇಲ್ಲಿ ನೋಡಿರಿ, ಅಪ್ಲಿಕೇಶನ್ನ ಫೀ ಬಗ್ಗೆ
ನೋಟಿಸ್ ಹೆಂಗೈತಂದ್ರೆ ನೋಡಿರಿ, ನೀವು ಯಾವ ಹುದ್ದೆಗೆ ಅಪ್ಲಿಕೇಶನ್ ಹಾಕ್ತಿರಲ್ಲ ಆ ಕ್ಯಾಟಗರಿ ವೈಸ, ಅಂದರೆ ನೀವು ಇತರೆ ಆಗಿದ್ದ ಸಾಮಾನ್ಯ ಅರ್ಹತೆ ಅಂದ್ರೆ ₹750 ಆಗಿರ್ತದೆ. ಇನ್ನು ₹500 SC ST, ಇನ್ನು ವಿಶೇಷಚೇತನ ₹250 ಇರ್ತದೆ. ಅಂದರೆ ನೀವು ಒಂದು ಪೋಸ್ಟ್ಗೆ ಅಪ್ಲಿಕೇಶನ್ ಹಾಕಿದ್ರೆ ಇಷ್ಟು ಇರುತ್ತೆ. ಅದೇ ರೀತಿ ನೀವು ಈಗ ಎಕ್ಸಾಂಪಲ್ ನೀವು ಗಣಿತಕ್ಕೆ ಹಾಕಿದ್ರಂದ್ರೆ ಗಣಿತದ್ದು ₹750, ಮತ್ತು ಹೆಚ್ಚುವರಿ ಕನ್ನಡ ಸಬ್ಜೆಕ್ಟ್ ಟೀಚರ್ಗೆ ಹಾಕ್ತಿದ್ರು ಕೂಡ ಅದಕ್ಕೆ ಎಕ್ಸ್ಟ್ರಾ ₹100 ಕೊಡಬೇಕಾಗಿರ್ತದೆ. ನೀವು ಎಷ್ಟು ಪೋಸ್ಟಿಗೆ ಅಪ್ಲಿಕೇಶನ್ ಹಾಕ್ತೀರಿ ಅದು ₹100 ಪ್ಲಸ್ ಮಾಡ್ಕೊತ ಹೋಗುತ್ತೆ. ಅಂದರೆ ₹750 ಆಗಿದ್ರೆ ಮತ್ತು ಎಕ್ಸ್ಟ್ರಾ ಒಂದು ಪೋಸ್ಟಿಗೆ ₹100 ಅಂದರೆ ₹850 ನೀವು ಪೇಡ್ ಮಾಡಬೇಕಾಗಿರ್ತದೆ. ಅಂದರೆ ವಿಷಯವಾರು ಸಬ್ಜೆಕ್ಟ್ಗಳಿಗೆ ನೀವು ಎಷ್ಟು ಪೋಸ್ಟ್ಗೆ ನೀವು ಅಪ್ಲಿಕೇಶನ್ ಹಾಕ್ತಿರಲ್ಲ ಆ ರೀತಿ ₹100 ಆ್ಯಡ್ ಹಾಕೋತಾ ಹೋಗತ್ತೆ. ಅಂದರೆ ನಿಮ್ಮ ಮೇನ್ ಅಪ್ಲಿಕೇಶನ್ ಫೀ ಬಿಟ್ಟು ₹100 ಪ್ಲಸ್ ಆಗುತ್ತೆ. ಇದನ್ನು ತಲೆಯಿಟ್ಕೊಂಡು ಅಪ್ಲಿಕೇಶನ್ ಹಾಕ್ಬೋದಾಗಿರ್ತದೆ. ನೋಡಿರಿ, ಯಾರು ಅರ್ಹ ಅಭ್ಯರ್ಥಿಗಳಾಗಿರ್ತಾರಲ್ಲ ಅಪ್ಲಿಕೇಶನ್ ನೀವು ಆನ್ಲೈನ್ ಮೂಲಕ ಹಾಕ್ಬೋದಾಗಿರ್ತದೆ. ನೋಡಿರಿ, ಅಪ್ಲಿಕೇಶನ್ನ ಇನ್ನೂ ಪ್ರಾರಂಭವಾಗಿಲ್ಲ. ಪ್ರಾರಂಭ ಆಗೋದು 15/7/2026 ಪ್ರಾರಂಭ ಆಗಿದ್ದು ಕೊನೆ ದಿನಾಂಕ 15/7/2026 ಪ್ರಾರಂಭ ಆಗ್ತವೆ. 13/8 ಕೊನೆ ದಿನಾಂಕ ಇರ್ತದೆ. ಅಲ್ಲಿವರೆಗೂ ನೀವು ಅಪ್ಲಿಕೇಶನನ್ನು ಹಾಕ್ಬೋದು. ಮತ್ತು ಅಪ್ಲಿಕೇಶನ್ ಪೇಮೆಂಟ್ ಮಾಡೋ ಕೊನೆ ದಿನಾಂಕ 14/8 ಕೊನೆ ದಿನಾಂಕ ಇರ್ತದೆ. ಥ್ಯಾಂಕ್ ಯು. ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಯಾವುದೇ ಜಾಬ್ ಬಗ್ಗೆ ತಿಳಿಸಿದಾಗ ನಿಮಗೆ ನೋಟಿಫಿಕೇಶನ್ ಮೂಲಕ ತಿಳಿದು ಬರುತ್ತದೆ.